ರೈತರನ್ನ ಒಕ್ಕಲೆಬ್ಬಿಸಿದ್ರೆ ಹೋರಾಟ ಖಚಿತ. ರಮೇಶ್ ಪಾಟೀಲ್ ಬೆರ್ಗಿ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚಿಕ್ಕಬೆರಗಿ ಗ್ರಾಮದ ಭೂರಹಿತ ಬಡವರು ಕಳೆದ 25ರಿಂದ 30 ವರ್ಷಗಳಿಂದ ತಮ್ಮ ಹಸಿವನ್ನ ನೇಯಿಸಿಕೊಳ್ಳಲು ಜೀವನೋಪಾಯಕ್ಕಾಗಿ 1 ಎಕರೆ 2 ಎಕರೆ ಭೂಮಿಯನ್ನ ಸಾಗುವಳಿ ಮಾಡುವ ಬಡ ಭೂರಹಿತ ರೈತರನ್ನ ಏಕಾಏಕಿ ಅರಣ್ಯ ಅಧಿಕಾರಿಗಳು ಭೂರಹಿತರನ್ನ ಅರಣ್ಯ ಇಲಾಖೆ ಸುರ್ಪತ್ತಿನಲ್ಲಿ ಇದೆ ಎಂದು ಒಕ್ಕಲೆಬ್ಬಿಸುವುದು ಅತ್ಯಂತ ಖಂಡನೀಯವಾಗಿದೆ ಎಂದು ಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಬೆರಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ಈ ಅರಣ್ಯ ಭೂಮಿಯನ್ನ ನಂಬಿ ಬದುಕುವ ಬಡ ರೈತರಿಗೆ ಭೂಮಿ ಪಟ್ಟ ನೀಡಬೇಕಾದ ಸರ್ಕಾರ ಅವರನ್ನ ಬೀದಿಗೆ ತಳ್ಳುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ. ಸುದೀರ್ಘವಾಗಿ ಸಾಗುವಳಿ ಮಾಡಿದ ಚಿಕ್ಕಬೆರಗಿ ಗ್ರಾಮದ ಭೂಹೀನ ರೈತರ ಕಷ್ಟಪಟ್ಟು ಭೂಮಿಯನ್ನು ಹದಗೊಳಿಸಿ ಸಾಗುವಳಿ ಮಾಡಿಕೊಂಡು ಈ ಭೂಮಿಯೇ ನಮ್ಮ ಜೀವನವೆಂದು ಬದುಕುವ ಕುಟುಂಬಗಳ ಅನ್ನವನ್ನು ಕಸಿದುಕೊಳ್ಳಲು ಮುಂದಾಗಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದು ಪ್ರತಿಭಟಿಸಿ ಕೂಡಲೇ ರೈತರನ್ನು ಒಕ್ಕಲೆಬ್ಬಿಸಿದರೆ ಚಿಕ್ಕಬೆರಗಿ ಗ್ರಾಮದ ಭೂಹೀನ ಬಡವರನ್ನು ಒಳಗೊಂಡಂತೆ ಕರ್ನಾಟಕ ರೈತ ಸಂಘ ನೇತೃತ್ವದಲ್ಲಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ರಾಯಚೂರು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಚಿಟ್ಟಿಬಾಬು, ಜಿಲ್ಲಾ ಕಾರ್ಯದರ್ಶಿ BN ಯಾರ್ದಿಹಾಳ್, CP ಪಟೇಲ್ ಬೆರಗಿ, ಕರ್ನಾಟಕ ರೈತ ಸಂಘ ಸಿಂಧನೂರು ಉಪಸ್ಥಿತರಿದ್ದರು. ಕಾನೂನು ರಕ್ಷಣೆ ಮಾಡೋದು ಕಾನೂನು ಓದಿರ್ತಾವೆ, ಅದಷ್ಟು ಬಿಟ್ಟರೆ ನಮಗೆ ಏನೇನೋ ಬರಲ್ಲ. ನಾವು ಇದನ್ನೇ ಮಾಡ್ತೀವಿ. ಅದಕ್ಕೆ ನೀವು ಹೇಳ್ತಿರಲ್ಲ ಅದನ್ನೆಲ್ಲ ಏನು ಮಾಡ್ತೀವಿ, ನಾವು ನೋಡ್ತೀವಿ. ನೋಡ್ಬಿಟ್ಟು ನಿಮ್ಮ ದಾಖಲೆ ನಿಮ್ದು ಇತ್ತಪ್ಪ ಅಂದರೆ ನೀವು ಬಿಡ್ತೀವಿ, ಇಲ್ಲಪ್ಪ ಅಂದರೆ ನಮ್ದು ಅರಣ್ಯದ ಏನು ಕಾನೂನು ಐತೆ ನಾವು ಮಾಡ್ತೀವಿ. ನಮ್ಮ ಜೀವನದಾಗ ನಿಮ್ ಜೀವನ ಹೆಂಗಾರ ಹಾಳಾಗೋಲ್ಲ. ಉದ್ಯೋಗ ಜೀವನ ಮಾಡ್ತಾರೆ. ಅದ್ರಾಗ ಏನ್ ಬೆಳೆಸ್ತೀರಿ? ಮಳೆ ಬರುವಂತ 3 ತಿಂಗಳಾಯ್ತು, ಒಂದ್ ಆನೆ ಬಂದಿಲ್ಲ. ಈಗ ನೋಡಿದ್ರೆ ಬರ್ತೈತೆ ನೆಮ್ಕೆ ಕುಂತೀವಲ್ಲ, ಅದು ನೆಮ್ಕೆ ಕುಂತೀವಿ ನಾವು. 20 ವರ್ಷ ಕೊಟ್ಟು ಊಟ ಮಾಡೋದು ಎಲ್ಲ ಜೀವನ ಮಾಡ್ತೀನಿ. 20 ವರ್ಷ ಆಯ್ತು ಸರ್. ಈಗ ಅದನ್ನ ನಾನು ಏನಂತ ಅನ್ಬೇಕು ನೋಡ್ರಿ, ನಮಗೆ ಯಾವುದೇ ಅಧಿಕಾರ ಇಲ್ಲ ಸಾಹೇಬ್ರೆ. ನಿಮ್ಗ ಲ್ಯಾಂಡ್ ಬಿಟ್ಕೊಡಕ ನನ್ನ ಹತ್ರ ಯಾವುದೇ ಅಧಿಕಾರ ಇಲ್ಲ. ನಾನು ಏನ್ ಮಾಡ್ಲಿ? ನಮ್ದು ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇಲ್ಲಿ ಕೇಳ್ರಿ. ನಮ್ದು ನೋಡ್ರಿ, ನಾವು ಅಂತ ದೊಡ್ಡ ಆಫೀಸರ್ ಅಲ್ಲ, ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್. ಎಕ್ಸಿಕ್ಯೂಷನ್ ಅಂತಂದ್ರೆ ಕೆಲಸ ಮಾಡಿ ನೋಡ್ರಿ, ಕೇಳ್ರಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು ನಾವು. ಇದು ಮಾಡೋರಲ್ಲ, ಏನಂತಾರಲ್ಲ ಜಡ್ಜ್ಮೆಂಟ್ ತಗೊಂಡ ಆಡಳಿತಾತ್ಮಕ ಅಧಿಕಾರಿಗಳಲ್ಲ ನಾವಲ್ಲ. ನಾವು ಹೇಳಿದ್ದನ್ನ ಮಾಡುವಂತ ಕೆಲಸಗಳಷ್ಟೇ. ನಾವು ತಿಂಗಳ ಏನ್ ಮಾಡ್ಬೇಕು ಅಂತಂದ್ರೆ ಸಂಬಳಕ್ಕ ಈ ಒತ್ತುವರಿ ಇದು ಯಾವ್ದು ಇಲ್ಲ ನಮ್ಮ ಇದರಲ್ಲಿ. ಈ ಒತ್ತುವರಿ ಯಾವ್ದಿಲ್ಲ, ಹೊಸದ್ ಯಾವ್ದು ಮಾಡಕ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಸಂಬಳ ಕೊಡ್ತಾರ, ಇಲ್ಲಾಂದ್ರೆ ಕೊಡಲ್ಲ. ಒತ್ತುವರಿ ಅಂತ ಹಳೆ ಒತ್ತುವರಿ ಅರಣ್ಯ ಇಲಾಖೆ ಸಾಹೇಬ್ರೆ ಏನ್ ಅಂದ್ರಲ್ಲ ಬೇರೆ ನಾವ್ಯಾರು ಕಂದಾಯ ಅರಣ್ಯ ಅಂತ ಡಿಸೈಡ್ ಮಾಡಕ್ ನಾವ್ಯಾರು ನಾವು ನೀವು ಯಾರು? ಅಲ್ಲಿ ಕಂದಾಯ ಇದ್ರ ಅದು ಆಮೇಲೆ ನೋಡೋಣ. ಅದು ನೀವು ಕಂದಾಯ ಇದ್ರು ಅದು ನಮ್ಮ NOC ನಮ್ಮ ಹತ್ರ ಬರಲೇಬೇಕು. ನಿಮ್ದು ಜಾಗ ಇತ್ತಪ್ಪ, ನಾನು ಯಾಕೆ ಬರ್ಲಿ? ನಮ್ಮ ಜಾಗ ಇದ್ದಷ್ಟು ನಾನು ಅವ್ರು ಏನಾಯ್ತಂದ್ರೆ ಲಾಸ್ಟ್ ಟೈಮ್ ಏನಾಯ್ತಂದ್ರೆ ಸರ್ವೆ ಆಯ್ತು, ಲ್ಯಾಂಡ್ ಸರ್ವೆ. 1 ವರ್ಷದ ಹಿಂದಿನ ಮಾತ್ರ ಆಗಿತ್ತಂದ್ರೆ ಲ್ಯಾಂಡ್ ಸರ್ವೆ ಆದಾಗ ಭಾಳಷ್ಟು ಗೌರ್ಮೆಂಟ್ ಲ್ಯಾಂಡ್ಗಳು ಎನ್ಕ್ರೋಚ್ಮೆಂಟ್ ಆಗ್ತದೆ. ಸಕ್ರಮ ಬಿಟ್ಟು ಭಾಳಷ್ಟು ಲ್ಯಾಂಡ್ಗಳು ಹೊಸ ಎನ್ಕ್ರೋಚ್ಮೆಂಟ್ ಆಗ್ತತ್ತು. ಆವಾಗ ಮೇಲ್ಗಡೆ ಏನು ಡಿಸೈಡ್ ಮಾಡಿದ್ರಪ್ಪ ಅಂದ್ರೆ ಲ್ಯಾಂಡ್ ಉಳಿಯಂಗಿಲ್ಲ, ಇದನ್ನು ಹ್ಯಾಂಡ್ ಓವರ್ ಮಾಡ್ಬೇಕು ಅರಣ್ಯ ಇಲಾಖೆಗೆ ಅಂತೇಳಿ ಎಲ್ಲ ಲ್ಯಾಂಡ್ ಫಾರೆಸ್ಟ್ ಕಳಿಸಿದ್ದಾರೆ. ಅರ್ಥ ಆಯ್ತು ರೀ? ನಮ್ಮದು ಇದ್ರೊಳಗಡೆ ನಮ್ಮ ಸಿಂಧೂರು ತಾಲೂಕು ಒಳಗಡೆ 174 ಸರ್ವೆ ನಂಬರ್ಗಳನ್ನು ಫಾರೆಸ್ಟ್ ನೋಡ್ಕೊಂಬರ್ರಿ, ಸರ್ವೆ ಮಾಡ್ರಿ ಅಂತ ಕಳಿಸ್ಯಾರ. 174 ಸರ ನಂಬರ್ ಅದಲ್ಲ, 174 ಎಲ್ಲ ಸೇರಿಸಿ ಒಟ್ಟಾರೆ 174. ಎಕ್ಸಾಕ್ಟ್ ನಂಬರ್ ಅದು. ಆ ಸರ ನಂಬರ್ಗೆ ಹೋಗ್ಬೇಡ್ರಿ ನೀವು. 174 ನಮಗೆ ಬಂದಿರೋದು 174. ಅದೆಲ್ಲ ಸರ್ವೆ ನಾನೇ ಮಾಡಿರೋದು. 4, 5, 6 ಎಲ್ಲ ತಿರುಗಾಡಿ ಸರ್ವೆ ನಾನೇ ಮಾಡಿರೋದು. ನಾವು ಒಂದಿಟ್ಟು ಸ್ವಲ್ಪ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಯಾಕೆ ನೀವು ಬಟ್ಟಿ ಮನೆ ಬಂಡಿ ಬಿಡ್ತೀರಿ ಸರ್? ಈಗ ನೋಡ್ರಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ ಪಂಚಾಯತ್ಗೆ. ನೀವೊಂದು 200 ರೂಪಾಯಿ ಕೊಡ್ತೀರ, 100 ರೂಪಾಯಿ ಗಣೇಶ ಪಟ್ಟಿ ಕರೆಕ್ಟ್ ಆಗ್ತದೆ. ಗಣೇಶ ಪಟ್ಟಿ ಕಟ್ತಾರೆ, ಎಲ್ಲ ಸೇರಿಸಿ 50,000 ಆಗಿತ್ತು.
50,000 ಅಮೌಂಟ್ ಇರ್ತಲ್ಲ ದೊಡ್ಡದು. ನಿಮಗೆ ಏನಿಸ್ತದೆ ನಮ್ದು ಬರೀ 5 ರೂಪಾಯಿ ಕೊಟ್ಟು ಅದ್ರಾಗ ನಾವು ಇಲ್ಲಿ ಕೂಡಿಡ್ಬೇಕಂತಾರ ಅವ್ರಿಗೆ. ಸಾಕಷ್ಟು ಐತ್ರಿ, ನಮ್ಮ ಮೇಲೆ ಮಾಡಬಾರ್ದು. ಹುಬ್ಬಿ ಮೇಲೆ ಬ್ರಹ್ಮಸ್ಫುಟ್ಟಂಗೆ ಆಗ್ತದೆ. ಏನ್ ನಾವು ಯಾವ್ದು ಬ್ರಹ್ಮಸ್ಥ ಬಿಡ್ತಿಲ್ರಿ, ನಾವು ಡ್ಯೂಟಿ ಮಾಡ್ತೇನೆ. ಡ್ಯೂಟಿ ಬಿಟ್ರೆ ಏನು ಅಲ್ಲ ಮಾಡ್ತಾರೆ ಅದ ನಿಮ್ಮ ಡ್ಯೂಟಿನ ನಿಮ್ಗೆ ಬ್ರಹ್ಮಸ್ಥ ಆಗ್ಬಿಡೋದು. ಹಂಗೆ ಯಾಕಂತೀರಿ? ಇಲ್ಲ ಸರ್ ಈ ಥರ ಅಲ್ಲ ನಿಮ್ಮ ನೋಡ್ರಿ ಮಾತಾಡಕ್ ಹೋಗ್ಬೇಡ್ರಿ. ನೀವು ಏನ್ ಮಾಡ್ರಿ, ಗೌರ್ಮೆಂಟ್ ತಗೊಳ್ರಿ, ಮಾಡ್ಕೊಂಡು ನಿಮ್ಮ ಹೆಸರು ಬಡವರಿಗೆ ನಿಮ್ಮ ಅಧಿಕಾರ ಅದು. ಸರ್ಕಾರಿ ಸಪೋರ್ಟ್ ಮಾಡ್ಬೇಕ್ರಿ ನಮಗೆ. ನೀವು ಜನಪ್ರತಿನಿಧಿಗಳ್ರಿ, ಮಾಡಾಗಿದ್ರಿ ಬಿಡ್ರಿ. ಅಧಿಕೃತ ಜನಪ್ರತಿನಿಧಿಗಳ್ರಿ ನೀವು. ಜನರಿಗೆ ಎಣ್ಣೆ ಮಾಡಕ್ಕಾಗದಲ್ರಿ. ಅವ ಅಲ್ಲಿ ಮಾಡಿದ್ರೆ ಮೇಡಮ್ ಅವ್ರಿಗೆ ಅಷ್ಟೇ ಮಾಡೋದು, ಯಾಕೆ ನಮಗೂ ಮಾಡಲ್ಲ. ಇಲ್ಲಿ ಮೀನ್ಸ್ ಎಲ್ಲ ಸೇರಿಬಿಟ್ಟು ನಮ್ಗೆ ಬರೀ ಇದೇ ಜಾಗ ಅಷ್ಟೇ ಅಲ್ಲ, ಎಲ್ಲ ಕಡೆ ಸಪೋರ್ಟ್ ಮಾಡ್ರಿ ನಮ್ಗೆ. ನನ್ ನೋಡ್ರಿ, ನಾನು ಹೇಳೋ ಅರ್ಥ ಮಾಡ್ಕೊಂಡ್ರಿ. ನಾನು ನೋಡ್ರಿ ನನಗೆ ಬಂದಿರ್ತಾರೋ ನಿಮ್ಗೆ ಗೊತ್ತಿರ್ತದೆ. ನಾವೇನು ನಿಮ್ಮ ಮುಂದೆ ಹೇಳಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ನೋಡ್ರಿ ಮಾಲಕ್ರೆ, ಒಂದೇ ಮಾತಾಡಿ. ಅವಕಾಶ ಅನ್ನೋದು ಅಂಗೈ ಇದ್ರಲ್ಲಿ ಇರ್ಬೇಕ್ರಿ. ಅಂಗೈ ಇದು ದಾಟಿ ಏನೋ ಬೆರಳು ಕೊಟ್ಟಾರ ಅಂತಂದು ಅರ್ಥ ನುಂಗದಲ್ಲ. ಏನ್ರಿ ಇದು ಹೊಸ ಸೆಂಟರ್ ಬಂದ್ ಕೇಸ್ ಗಿಡ ಕಡಿಯೋದು, ಪ್ಲಾಂಟೇಶನ್ ಇದು ಹಾಳು ಮಾಡೋದು, ಬೇಲೆ ಹಾಕೋದು, ಅದು ಬಿಟ್ಬಿಡ್ರಿ. ಅವ್ರು ಮಾಡಿದಾರ ಮಾಡಿಲ್ಲ, ನಾವು ಬಂದ್ ಮಾಡ್ತಾ ಇದೀವಲ್ಲ, ಸಪೋರ್ಟ್ ಮಾಡ್ರಿ. ಅರಾಡಿದಾಗ ಬರಬಾರ್ದು, ಅಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು. ಊರ್ ಬಿಟ್ಟು ಹೋಗ್ಬಿಡ್ತಾರೆ ನೀವೆಲ್ಲ. ನೀವಿರ್ರ ನೀವು ರೈತರ ಮಕ್ಕಳ, ನಾವು ರೈತರ ಮಕ್ಕಳ ಊರ್ ಬಿಡ ಅಂತ ಹೇಳಕತ್ತೀವಿ ನಾವು. ನಿಮ್ಮ ಊರ್ ಬಿಡ ಅಂತ ಹೇಳಕ್ ನಾವ್ ಯಾರ್ರಿ? ಈಗ ಏನ್ ಹೇಳ್ತೀರಿ ನೀವು? ಇಲ್ಲಿ ಯಾಕೆ ಬಂದ್ರಿ ನೀವು? ನನ್ನ ಭಾಷೆ ಅರ್ಥ ಮಾಡ್ಕರಿ. ನನ್ನ ಭಾಷೆ ಅರ್ಥ ಮಾಡ್ಕರಿ. ಊರ್ ಬಿಟ್ಟು ಹೋಗಲ್ಲ ಊರ್ ಬಿಟ್ಟು ಇವ್ರು ಅಂದ್ರಲ್ಲ, ಇಲ್ಲಿ ಯಾಕೆ ಬಂದ್ರಿ? ನನ್ನ ಮಾತು ಕೇಳಿಲ್ಲ. ನಾವು ಎಫ್ಐಆರ್ ಮಾಡ್ತೀವಿ, ಕೋರ್ಟ್ನಾಗ ಫೈಟ್ ಮಾಡ್ತೀವಿ ಅಷ್ಟೇ. ಅಲ್ಲ ಕೋರ್ಟ್ ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀವಿ, ನೀವು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀವಿ. ಅಲ್ರಿ ನಾವು ಊರ್ ಬರ್ಬೇಕಾ? ಫಾರೆಸ್ಟ್ ಒಳಗೆ ಬರ್ಬಾರ್ದು. ಊರ್ ಬಿಟ್ಬಿಡ್ತು ಬರ್ರಿ ಎಲ್ಲ ಎಂತ ನೀವಂದ್ರಲ್ರಿ, ನೀವಂದ್ರ ನಾನೇ ಕರೆಕ್ ಹೋಗ್ಲಿಪ್ಪ, ನಾನು ಎಫ್ಐಆರ್ ಮಾಡ್ತೀನಿ. ಎಫ್ಐಆರ್ ಮಾಡಿ ಅರ್ಧ ಊರೇನು ಅಲ್ಲ, ಫಾರೆಸ್ಟ್ ಲ್ಯಾಂಡ್ ಎಲ್ಲ ಮನೆ ಕಟ್ಟರ ಆದ್ಮೇಲೆ ಎಫ್ಐಆರ್ ಮಾಡ್ತೀವಿ. ಕೋರ್ಟಲ್ಲಿ ನಾವು ಮಾಲಕರೇ ಬ್ಯೂರೋ ರಿಪೋರ್ಟ್ ಬಸವರಾಜ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.